ಸುಮಾರು ಹುಡುಗರು ರಾತ್ರಿ ಎಲ್ಲ ಎಣ್ಣೆ ಹೊಡ್ಕೊಂಡು ಗುಡ್ಕಾ ಜಗಿತಾ ಮನೆ ಒಳಗೆ 12 ಗಂಟೆಗೂ 1 ಗಂಟೆಗೆ ಬರ್ತಾರೆ. ಬಂದ್ಮೇಲೆ ಇರುವಂತ ಹೆಂಡತಿನೋ ಇಲ್ಲ ಹುಡುಗಿ ಹತ್ರ ಹೋಗಿ ನನಗ್ ಪ್ರೀತಿ ತೋರ್ಸು, ನನಗ್ ಕಾಳಜಿ ತೋರ್ಸು ಅನ್ಕೊಂಡು ಹಿಂಗ್ ಬಯಸ್ತಾ ಇರ್ತಾರೆ. ಗುರು, ನಾವು ನಾಯಿ ತರ ಮಕ ಮಾಡ್ಕೊಂಡು ಮೈ ತುಂಬಾ ಎಣ್ಣೆ ವಾಸನೆ ಮಾಡ್ಕೊಂಡು ಗೋಡೆ ಇಟ್ಕೊಂಡು ಬಾಯಲ್ಲಿ ಗುಡ್ಕಾ ಜಗಿತಾ ಅವಳಿಂದ ಹೋದ್ರೆ ಯಾವನಿಗೂ ಇಷ್ಟ ಆಗತ್ತೆ? ಸೊ ರಮ್ಮಂದ್ ಯಾರಪ್ಪ ಇನ್ ಸಡೆ, ಅವ್ರ ಹತ್ರ ಬರಕ್ಕೂ ಮನ್ಸಾಗಲ್ಲ. ಹುಡುಗಿಯರಿಗೆ ಅಸಹ್ಯ ಅಂತ ಅನ್ಸ್ತಿರತ್ತೆ. ಏನ್ ಹೇಳ್ತಿದ್ದೆ ಅಂದ್ರೆ, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಅಪರೂಪಕ್ಕೆ ಎಣ್ಣೆ ಹೊಡೆಯೋದ್ ಮಜಾನೇ ಬೇರೆ. ಪ್ರತಿದಿನ ಇದೇ ರೂಢಿ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಕುಡ್ಕೊಂಡು ಮನೆ ಒಳಗ್ ಬರೋದು ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪೆ. ಸುಮಾರು ಜನ ಹೇಳ್ತಾರೆ ಎಣ್ಣೆ ಹೊಡೆಯೋರು ಗುಟ್ಕಾ ತಿನ್ನೋರೆಲ್ಲ ಬೇಗ ಸತ್ತೋಗ್ಬಿಡ್ತಾರಂತ. ನಿಜವಾಗ್ಲೂ ಸುಳ್ಳದು. ಸಾಯೋನ್ ಹೆಂಗ್ ಬೇಕಾದ್ರೂ ಸಾಯ್ತಾನೆ, ಆದ್ರೆ ಆರೋಗ್ಯ ಹಾಳು ಮಾಡ್ಕೊಳೋದು, ಮನೆ ಸಂಸಾರ ಹಾಳು ಮಾಡ್ಕೊಳೋದು ನಿಜವಾಗ್ಲೂ ಪಕ್ಕಾ ಇದು 100%. ಹಂಗೆ ಇನ್ನೊಂದು ವಿಚಾರ ಏನಂದ್ರೆ, ಆ ಹುಡುಗಿದು ಆ ಹೆಂಡತಿದೆಲ್ಲ ಬಿಟ್ಟಾಕಿ ಮನೇಲಿ ಪುಟ್ಟ ಮಕ್ಕಳು ಅಂತ ಇರ್ತಾರೆ, ಮನೇಲಿ ಅಪ್ಪ ಅಮ್ಮ ಅಂತ ಇರ್ತಾರೆ. ಅವ್ರಿಗೆ ಅನ್ಸ್ಬಾರ್ದು ಎಂತ ಮಗಂಗ್ ಜನ್ಮ ಕೊಟ್ಟೆ ನಾನು ಅನ್ಕೊಂಡು. ಆ ಮಕ್ಕಳಿಗೆ ಅನ್ಸ್ಬಾರ್ದು ಸೊ ನಮ್ಮ ಅಪ್ಪ ಇಂಥವ್ನ ಅಂತ. ಈ ಮಾತು ನೆನ್ಪಿಟ್ಕೊಳ್ಳಿ ಅದಕ್ಕೂ.